ಮೇಲೆ ಡಿಪೆಂಡ್ ಅದ ಅಂತಂದ್ರೆ ನಾವು ಎಷ್ಟು ಅನುಭವಿಸ್ತೀವಿ. ಅನುಭವಿಸೋದಂದ್ರೆ ಬರೀ ಕಷ್ಟ ಒಂದೇ ಅನುಭವಿಸೋದಲ್ಲ, ನಮಗೆ ಕೊಟ್ಟಿರೋಂಥ ಐಶ್ವರ್ಯ, ಸಂಪತ್ತು, ಸುಖ ಇವುಗಳನ್ನೆಲ್ಲ ಎಷ್ಟು ಅನುಭವಿಸ್ತೀವಿ ಅನ್ನೋದೇ ಈ ಕಥೆ ಸಾರಾಂಶದ. ಏನದ ಕಥೆ ಅಂತಂದ್ರೆ, ಹಿಂಗೊಂದು ಊರಾಗ ಒಬ್ಬ ರೈತ ಇರ್ತಾನಂತ. ರೈತ ಅಂದ್ರೆ ಅವ ಅಗರ್ಭ ಶ್ರೀಮಂತ ರೈತ ಇರ್ತಾನವ. ಭಾಳಷ್ಟು ಉಳಿಸ್ಕೊಂಡಿರ್ತಾನ. ಎಲ್ಲ ಊರೊಳಗೆ ಭಾಳ ದೊಡ್ಡ ಶ್ರೀಮಂತ ಇರ್ತಾನ. ಅವನದೊಂದು ಏನಂತಂದ್ರೆ, ಯಾರು ಏನೇ ಮಾರಲಿ ಏನೇ ಬಿಡಲಿ ಅವನೇ ತಗೋಬೇಕು. ಹೀಗೆ ಎಲ್ಲರೂ ಯಾರು ಹೊಲ ಮಾರಲಿ ಅವನೇ ತಗೋತಿದ್ದ, ಯಾರು ಬಂಗಾರ ಮಾಡಲಿ, ಯಾರು ಮನೆ ಒತ್ತೆ ಇಡಲಿ, ಅವ್ರದ್ದು ಏನೇ ಬಾವಿ ಮಾರಲಿ, ಏನೇ ಊರೊಳಗೆ ಏನೆಲ್ಲ ಇರ್ತಾವಲ್ಲ ಅವೆಲ್ಲ ಅವನೇ ತಗೋತಿದ್ದ. ಊರನ್ನ ಮಂದಿ ಅವನಿಗೆ ಬಂದು ಹೇಳ್ತಿದ್ರು. ಇದೇ ಚಾಲ್ತಿ ಒಳಗಿತ್ತು. ಭಾಳ ಗಳಿಸ್ಕೊಂಡಿದ್ದ ಅಂದ್ರೆ ಭಾಳ ಗಳಿಸ್ಕೊಂಡಿದ್ದ. ಬಂಗಾರ, ವಜ್ರ, ವೈಡೂರ್ಯ, ಹೊಲ, ಮನೆ, ಗದ್ದೆ, ಆಸ್ತಿ ಎಲ್ಲ. ಇದು ಇಲ್ಲ ಅಂತಲ್ಲ, ಕೊನೆಗೆ ಮಗ, ಹೆಂಡತಿ, ತಾಯಿ, ತಂದೆ, ಸಂಬಂಧಿಕರು ಈ ವಿಷಯದಾಗೂ ಸಂಪನ್ನವಿದ್ದ. ಸಂಪನ್ನ ಅಂದರೆ ಎಲ್ಲ ದಿಕ್ಕಿನಿಂದ ಅವನಿಗೆ ಎಲ್ಲ ರೀತಿಯಿಂದ ಇತ್ತು. 8 ದಿಕ್ಕಿಂದ ದೇವರು ಸಿರಿ ಸಂಪತ್ತು, ಅಷ್ಟೈಶ್ವರ್ಯ, ಸೌಭಾಗ್ಯ ಈ ರೀತಿ ಎಲ್ಲ ಕೊಟ್ಟಿದ್ದ. ಇಷ್ಟು ಮೀರಿ ಅವ ಅನುಭವಿಸ್ತಿರ್ಲಿಲ್ಲ. ಹೆಂಗೆ ಅಂತಂದ್ರೆ ಸ್ಟೋರಿ ಕೇಳ್ರಿ. ಅವನಿಗೆ ಯಾರೇನೇ ಮಾಡಿದ್ರು ತೊಗೋಬೇಕನ್ನೋದಿತ್ತು. ಅವ್ನ ಹೆಂಡತಿ ಅಂತಿರ್ತಾಳ, ಬ್ಯಾಡ್ರಿ ಹಾಗೆಲ್ಲ ಬೇಡ, ನಮಗಿಷ್ಟೆಲ್ಲ ಕೊಟ್ಟಂದು ದೇವರು, ನೀವು ಬರೀ ಮತ್ತೊಂದರ ಹಿಂದೆ ಹೋಗ್ತೀರಿ, ಇದ್ದದ್ದು ಬಿಡ್ತೀರಿ ಅಂತ ಹೇಳ್ತಿರ್ತಾಳೆ. ಸಾಕು ಸುಮ್ಕುಂದ್ರು, ಬೇರೆಯವರು ಎಲ್ಲ ಹೆಂಗೆ ಹೇಳಿ ಕಳಿಸ್ತಾರೆ ಗಂಡಗಂದ್ರೆ, ನನಗೆ ಅದು ಬೇಕು, ನನಗಿದು ಬೇಕು, ಇದು ತಗೋ ಅದು ತಗೋ, ನೀ ಹಿಂಗಲ್ಲ ನೀ ಹಂಗೆ ಅಂತ ಹೇಳ್ತಿರ್ತಾರೆ. ನೀ ಇದ್ರೆ ದರಿದ್ರಗಳ ಥರ ಎಲ್ಲಿಗಾರಿ ಹೋಗ್ಬೇಕಾದ್ರೆ ಇದು ಸಾಕು ಅದು ಸಾಕು ಅಂತ ಹೇಳ್ತೀವಿ, ನನಗಿದು ಸರಿ ಕಾಣಿಸಂಗಿಲ್ಲ ನೋಡು ಅಂತ ಆಕಿಗೆ ಬೈತು ಹೇಳ್ತಿರ್ತಾನೆ. ಆಕಿನೂ ಹೇಳಿ ಸಾಕಾಗಿರ್ತೈತದ. ಅಷ್ಟು ಮೀರಿ ಆಕೆನು ಸುಮ್ಮ ಕೊಡಂಗಿಲ್ಲ. ಹೆಂಡತಿ ಕೆಲಸ ಆಕೆ ಮಾಡ್ತಾಳೆ, ಹೇಳ್ತಾ ಇರ್ತಾಳೆ ಆಕೆ ಯಾವಾಗಲೂ. ಏನಂತ, ಇದು ನೀ ಮಾಡೋದು ತಪ್ಪದ ನೋಡು ಅಂತ ಒಂದು ಮಾತು ಹೇಳ್ತಿರ್ತಾಳೆ. ಆಕಿನ ಕರ್ತವ್ಯ ಆಕೆ ಮಾಡ್ತಿರ್ತಾಳೆ. ಅವ ಕಡೆಗೆ ಕಾಣಿಸ್ತಾನೆ ಆಕಿನ ಮಾತುಗಳು. ಅವನ ಕೆಲಸ ಅವ ಮಾಡ್ತಿರ್ತಾನೆ. ಇದು ಎಲ್ಲರ ಮನೆಯೊಳಗೆ ಇದ್ದದ್ದೇ. ಹೀಗೆ ಎಲ್ಲ ತಗೋತಿರ್ತಾನೆ. ಯಾರು ಏನು ಮಾರಿದ್ರು ತಗೋತಿರ್ತಾನ. ಊರೊಳಗೆ ಎಲ್ಲರೂ ಏನೇ ಮಾರಿದ್ರು ಅವನಿಗೆ ಬಂದು ವರದಿ ಒಪ್ಪಿಸ್ತಿರ್ತಾರೆ. ಹೀಗೆ ಒಂದು ವರದಿ ಬರ್ತದ. ಏನಂತ, ಬಾಜು ಊರು ಅಂದರೆ ಒಂಥರ ಒಂದು ಕಮ್ಯುನಿಟಿ ಊರು ಇರ್ತದೆ. ಟ್ರೈಬಲ್ ಪೀಪಲ್ ಇರ್ತಾರಲ್ಲ ಅಂಥ ಕಮ್ಯುನಿಟಿ ಊರು ಇರ್ತದ. ಆ ಊರೊಳಗಿಂದ ಹೊಲ ಅಂದರೆ ಆ ಊರೇ ಅನ್ಕೋರಿ, ಆ ಊರು ಮಾರ್ತಿರ್ತಾರೆ ಅವರು. ಟ್ರೈಬಲ್ ಪೀಪಲ್ ಇರ್ತಾರಲ್ಲ ಅವ್ರು ಮಾರ್ತಿರ್ತಾರೆ. ಅದು ಒಬ್ಬ ಹಿಂಗೆ ಊರನ್ನ ಮನುಷ್ಯ ಬಂದು ಅವ್ನ ಮುಂದೆ ಹೇಳ್ತಾನೆ. ಏನಂತ, ನೋಡ್ರಿ ಅವ್ರು ಮಾರ್ತಿರ್ತಾರೆ, ನೀವು ತೊಗೋಬೋದು, ಯಾಕಂದ್ರೆ ಭಾಳ ಚಲೋ ಹೊಲ ಅದ ಅದು ಅಂತ ಹೇಳ್ತಾರೆ. ಆಯ್ತು, ಇವ ಮರ್ದಿವ್ಸ ಎದ್ದು ರೆಡಿ ಆಗ್ತಾನೆ, ಹೋಗ್ಬೇಕಪ್ಪ ತೊಗೋಬೇಕು. ಟ್ರೈಬಲ್ ಪೀಪಲ್ ಹೆಂಗಿರ್ತಾವೆ ಅಂತಂದ್ರೆ ಅವ್ರನ್ನ ಶಾಣೆ ಇರಂಗಿಲ್ಲ. ನಾವು ಏನೋ ಒಂದು ಕೊಡ್ಬೋದು, ಏನೋ ಒಂದು ಮಾಡಿ ಹೆಂಗೋ ಮಾಡಿ ಬರ್ಬೋದು, ನಮಗೆ ಭಾಳ ಆಸ್ತಿ ಆಗ್ತದೆ ಅಂತೇಳಿ ಹಿಂಗೆ ವಿಚಾರ ಮಾಡ್ಕೊಂಡು ಹೋಗ್ತಾನೆ. ಮುಂಜಾನೆ ಹೇಳ್ತಾನೆ, ಆಯ್ತು ಸ್ನಾನ ಮಾಡಿ ನಾ ಹಿಂಗೆ ಹೋಗ್ತೀನಿ ಅಂತ ಹೆಂಡ್ತಿಗೆ ಹೇಳ್ತಾನೆ. ಹೆಂಡ್ತಿ ಅಂತ, ನೋಡ್ರಿ ಬೇಡ, ನಮ್ಗೆ ಇಷ್ಟು ಭಾಳ ಅದ, ಅದು ಏನು ನಮ್ಗೆ ಅವಶ್ಯಕ ಇಲ್ಲ, ಅನಾವಶ್ಯಕ, ಸುಮ್ಮನೆ ಬೇಡ ಅಂತ ಹೇಳ್ತಾಳೆ. ಅಂದರೂ ಆಕೆ ಮಾತು ಕಿವಿಯೊಳಗೆ ಕೊಡೋಂಗಿಲ್ಲ. ಮನೆಯೊಳಗೆ ಇದ್ದದ್ದು ಬಂಗಾರ, ಒಡವೆ, ನಾಣ್ಯ, ವೈಡೂರ್ಯ ಏನೇನು ಇರ್ತಲ್ಲ ಶ್ರೀಮಂತರ ಮನೆಯೊಳಗೆ ಅವೆಲ್ಲ ಕಾಗದ ಪತ್ರ ಎಲ್ಲ ತೊಗೊಂಡು ಹೋಗ್ತಾನೆ. ಯಾಕಂದ್ರೆ ಈ ಸಲ ಇಂಥ ಹೊಲ ಇರೋಂಗಿಲ್ಲ, ಒಂದು ಊರು ತೊಗೊಳೋದಿರ್ತದ. ಅವ ನೋಡೋಣ ಅವ್ರು ಹೆಂಗೆ ಬೆಟ್ಟು ಕಟ್ತಾರ ಅದ್ರ ಮೇಲೆ ಡಿಪೆಂಡ್ ಅದ ಅಂತೇಳಿ ಅವನ ತಯಾರಿ ಏನಿರ್ತದ ಅದೆಲ್ಲ ಮಾಡ್ಕೊಂಡು ಹೋಗಿ ಅವ್ರ ಮುಂದೆ ನಿಂದಿರ್ತಾನೆ. ಹಿಂಗೆ ನಾ ಈ ಊರಿಂದ ಬಂದೀನಿ, ನೀವೇನೋ ಹೊಲ ಮಾರೋರಿದ್ದೀರಂತ, ನಾ ತೊಗೋಬೇಕಂತ ಇಚ್ಛಾಪಟ್ಟೀನಿ ಅಂತ ಬೆಲೆ ಹೇಳ್ತಾನೆ. ಹೇಳೋಣ. ಅವ್ರೇನಂತಾರ, ಹಾಂ ಬಂದಿದ್ದಿ, ನಮ್ಮದು ಇಷ್ಟಿಷ್ಟು ರೂಲ್ಸ್ ಅವ, ನೀ ಹಿಂಗೆ ಹ್ಞೂ ಅಂದ್ರೆ ನಾವು ಕೊಡ್ತೀವಿ ನಿನ್ಗೆ ಹೊಲ ಅಂತ ಅವರು ಸರಳ ಸುಂದರವಾಗಿ ಹೇಳ್ಬಿಡ್ತಾರೆ. ಹೇಳೋಣ. ಅವ್ರೇನು ಹೇಳ್ತಾರೆ, ಏನಿಲ್ಲ ಇದರೊಳಗೇನು ಅಂಥದ್ದು ನಾವು ಹೆಚ್ಚಿಗೆ ನಿನಗೆ ಇಡೋಂಗಿಲ್ಲ, ನೀ ಏನು ತಂದಿದ್ದಿ ಬಂಗಾರ, ಒಡವೆ, ವಸ್ತ್ರಗಳು ಇವು ಪಣಕ್ಕೆ ಇಡಬೇಕೇ ನೀನು ಅಂತ ಹೇಳ್ತಾರೆ ಅವ್ರು. ಆಯ್ತು ತಗೋರಿ ಪಣಕ್ಕೆ ಇಡ್ತೀನಿ ಅಂತ ಅವು ಪಣಕ್ಕೆ ಇಡ್ತಾನೆ. ಇಟ್ಟು ಅವ್ರೇನಂತಾರೆ, ಇವು ಪಣಕ್ಕೆ ಇಟ್ಟದಲ್ಲದೆ ನೀ ಏನು ಮಾಡಬೇಕು, ಇಲ್ಲಿಂದ ನೀನು ನಡ್ಕೊತ ಹೋಗಬೇಕು. ಎಲ್ಲಿ ತನಕ ಹೋಗ್ತೀವಿ ಹೋಗು, ನಡ್ಕೋತ ಹೋಗು, ಮತ್ತು ಅಲ್ಲಿ ಇಲ್ಲಿ ತನಕ ಹೋಗಿ ಮುಟ್ಟಿದ್ದಿ ಅಲ್ಲೊಂದು ಮಾರ್ಕ್ ಮಾಡು. ಏನಂತ, ನಾ ಇಲ್ಲಿ ತನಕ ಬಂದೀನಿ ಅಂತೇಳಿ ನಿನ್ನದೇ ಆದಂಥ ಏನೋ ಒಂದು ಸಿಗ್ನೇಚರ್ ಮಾಡಿ ಬಾ. ಮತ್ತು ವಾಪಸ್ ಬರಬೇಕು 10 ಮುಳುಗೋಷ್ಟಿಗೆ. 10 ಮುಳುಗಿದ ಮೇಲೆ ಬಂದಮೇಲೆ ಇಲ್ಲಿ ಬಂದು ನಮ್ಗೆ ರೀಚ್ ಆಗಬೇಕು. 10 ಮುಳುಗೋಕ್ಕಿಂತ ಮುಂಚೆ ನೀ ಎಲ್ಲಿ ತನಕ ಹೋಗಿ ಮಾರ್ಕ್ ಮಾಡಿರ್ತ ಅಲ್ಲಿ ತನಕ ಭೂಮಿ ನಿನಗೆ ಕೊಡ್ತೀವಿ ನಾವು. ಮತ್ತು ನೀ ಏನು ತಂದೆ ಇದಲ್ಲ ಇವು ನಗ, ನಾಣ್ಯ, ಬಂಗಾರ, ಒಡವೆಗಳು ಇವು ಕೂಡ ನಿನಗೆ ಕೊಡ್ತೀವಿ ಅಂತ ಅವ್ರು ಮಾತು ಮಾಡ್ತಾರೆ. ನೀವು ಹೊಟ್ಟೆಯೊಳಗೆ ಖುಷಿಯಾಗಿಬಿಡ್ತದ. ಖುಷಿಯಾಗಿ ಮನಸ್ಸೊಳಗೆ ಮಾತಾಡ್ಕೋತಾನೆ, ಎಂಥ ಹುಚ್ಚರಿದ್ದಾರ, ಇನ್ನು ನಾ ತಂದು ಬಂಗಾರ ನನಗೆ ಕೊಡ್ತಾರೆ, ನಾ ಎಷ್ಟು ನಡೆದೀನಿ ಇದನ್ನು ದೊಡ್ಡ ಮಾತದ, ಅಷ್ಟು ನನಗೆ ಬರ್ತದ, ಭೂಮಿನೂ ಚಂದದ ನಂಗೆ ವಿಚಾರ ಮಾಡ್ಕೊತಾ ಹೋಗ್ತಾನ. ಸ್ವಲ್ಪ ಮುಂದೆ ಹೋಗ್ತಾನೆ. ಹೋಗಿ
ಸಾವಕಾಶ ಹೋಗ್ತಿರ್ತಾನ, ಅಷ್ಟೇನು ಚಂದ ಅನ್ಸಂಗಿಲ್ಲ ಭೂಮಿ ಅಂದರೂ ನಡ್ಕೋತ ಹೋಗ್ತಾನೆ. ಎಷ್ಟು ಬಂದಷ್ಟು ಬರಲಿ ಅನ್ಕೋತ ನಡ್ಕೋತ ಹೋಗ್ತಿರ್ತಾನೆ. ಸ್ವಲ್ಪ ಮುಂದಕ್ಕೆ ಹೋಗೋಣ, ಮುಂಜಾನಿಂದ ಏನು ತಿಂದು ಬಂದಿರಂಗಿಲ್ಲ, ಸ್ನಾನ ಮಾಡಿ ಬಂದುಬಿಟ್ಟಿರ್ತಾನೆ ಅಷ್ಟೇ. ಇಷ್ಟು ಚಹಾ ಇಷ್ಟು ಕುಡ್ಕೋತ ಸ್ವಲ್ಪ ಕುಂತು ಸ್ವಲ್ಪ ನಿಂತು ಹೋಗ್ತಾನೆ. ಹೋದಂಗೆಲ್ಲ ಸ್ವಲ್ಪ ಮುಂದೆ ಹೋದಂಗೆಲ್ಲ ಹೊಲ ಭಾಳ ಚಲೋ ಕಾಣಿಸ್ತದೆ, ಹೊಲ ಭಾಳ ಫಲವತ್ತದಪ್ಪ ಅನ್ನಂಗೆ ಅನಿಸ್ಬಿಡ್ತದೆ. ನಾನು ಸ್ವಲ್ಪ ಜಾಸ್ತಿ ನಡೆದ್ರಾಯ್ತು, ಹೊಲನೂ ಭಾಳ ಫಲವತ್ತದ, ಮುಂದೆ ಹೋದಂಗೆಲ್ಲ ಚಲೋ ಸಿಗಂಗೆ ಕಾಣಿಸ್ತದೆ ಹೊಲ ಅಂತ ಸ್ವಲ್ಪ ಮುಂದಕ್ಕೆ ನಡೀತಾನೆ. ಮುಂದಕ್ಕೆ ನಡೆಯೋಣ, ಮತ್ತೆ ನಾಷ್ಟ ಮಾಡಿರಂಗಿಲ್ಲ, ಊಟ ಮಾಡಿರಲ್ಲ, ಏನೋ ಮಾಡಿರಲ್ಲ, ಸ್ವಲ್ಪ ನಾಷ್ಟಾರೇ ಮಾಡೋಣ ಅಂತೇಳಿ ಅಂತಾನೆ. ಮತ್ತೊಂದು ಕಡೆ ಮತ್ತು ಸಂಜೆ ತನಕ ಆಫೀಸ್ ಹೋಗಬೇಕು ಹೆಂಗೆ ಏನೋ ಅಂತೇಳಿ ವಿಚಾರ ಬರ್ತಾನೆ. ವಿಚಾರ ಬರೋಂಗೇನ ಏನು ಮಾಡ್ತಾನೆ ಅವನು, ಹೋಗ್ತಾನೆ ಮುಂದಕ್ಕೆ ಹೋಗ್ತಾನೆ. ಅಷ್ಟೇ ಸೋಡ ತಿಂತಾನೆ, ಅಂದರೆ ಸ್ವಲ್ಪ ತಿಂತಾನೆ. ಹಣ್ಣು ಗಿಣ್ಣು ನಾಷ್ಟ ಅಂದ್ರೆ ನಾಷ್ಟ ಟೈಪ್ ಮಾಡೋಂಗಿಲ್ಲ, ಸ್ವಲ್ಪ ತಿಂತಾನೆ. ತಿಂದ್ಕಿಸಿ ಹೋಗ್ತಾನೆ. ಸ್ಲೋ ಹೋಗ್ತಿರ್ತಾನಲ್ಲ, ಅವನಿಗೆ ಅನ್ನಿಸ್ಬಿಡ್ತದೆ ಇಷ್ಟು ಸ್ಲೋ ಹೋದ್ರೆ ನಾ ಎಷ್ಟು ಕಡಿಮೆ ಜಾಗಕ್ಕೆ ಉಪಾಯ ಮಾಡ್ದಂಗೆ ಆಗ್ತದೆ, ಇನ್ನೂ ಸ್ವಲ್ಪ ಸ್ಪೀಡ್ ಹೋಗಬೇಕು ಅಂಥೇಳಿ ಮತ್ತೊಂದು ಸ್ವಲ್ಪ ಸ್ಪೀಡ್ ಹೋಗ್ತಾನೆ. ಊಟದ ಸಮಯ ಆಗ್ತದೆ, ಬಿಸಿಲು ಭಯಂಕರ ಇರ್ತದೆ ತಲೆ ಮೇಲೆ, ಊಟದ ಸಮಯ ಆಗ್ತದೆ. ಮತ್ತು ನೀರಡಿಕೆ ಇವೆಲ್ಲ ಆಗ್ತಿರ್ತಾವೆ ಅವನಿಗೆ. ಮತ್ತು ಹಿಂಗೆ ಊಟ ಮಾಡ್ಕೋತ ಕುಂತ್ರ, ನೀರು ಕುಡ್ಕೋತ ಕುಂತ್ರ, ಸ್ವಲ್ಪ ರೆಸ್ಟ್ ಮಾಡ್ಕೋತ ಕುಂತ್ರ ಟೈಮ್ ಅಂದರೆ ಹೋಗ್ತದೆ. ಮತ್ತು ನನಗೆ ಜಾಗ ಕಡಿಮೆ ಸಿಗ್ತದೆ. ಮತ್ತು ಅವರು ನನಗಿಷ್ಟ ಇದು ಮಾಡಿಬಿಟ್ಟಾರ, ಇಲ್ಲಿ ನೀ ಎಲ್ಲಿ ಹೋಗ್ತಿಲ್ಲ ಮಾರ್ಕ್ ಮಾಡಿ ಬಾ ಅಂದಾರ ಅಂತಿವೆಲ್ಲ ತಲೆಯಾಗಿರ್ತಾವೆ ಅವನಿಗೆ. ಅದಕ್ಕೆ ಏನು ಮಾಡ್ತಾನೆ, ಊಟ ಏನು ಇವತ್ತು ಒಂದಿವ್ಸ ಬಿಟ್ರೆ, ನೀರು ಏನಾದ್ರು ಒಂದಿವ್ಸ ಕುಡಿಲ್ಲ, ಅದೇ ಇದ್ದರೆ ಏನು ಸಾಯಲ್ಲ ಅಂಥೇಳಿ ಭಾಳ ಸ್ಪೀಡ್ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಪೀಡ್ ನಡಿತಾನೆ ಹಿಂಗೆ ಸ್ಪೀಡಲ್ಲ, ಅದು ಭಾಳ ಸ್ಪೀಡ್ ನಡಿತಾನೆ. ಲಾಸ್ಟಿಗೆ ಮೀರಿ ಓಡ್ಲಕ್ಕೂ ಸ್ಟಾರ್ಟ್ ಮಾಡ್ತಾನೆ. ಓಡ್ತಾನೆ ಹಿಂಗೆ ಅನ್ನಿಸ್ಬಿಡ್ತದೆ ಅವನಿಗೆ. ಭಾಳಷ್ಟು ನೀರಡಿಕೆ, ದಾಹ, ಹಸಿವು, ಆಯಾಸ ಎಲ್ಲ ಒಟ್ಟೊಟ್ಟಿಗೆ ಅವನಿಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಷ್ಟು ಮೀರಿ ಏನು ಮಾಡ್ತಾನೆ, ಇದೊಂದು ಶರ್ಟನ್ನು ಭಾರ ಆಗ್ಯದಪ್ಪ ಅಂತೇಳಿ ಒಂದು ಶರ್ಟನ್ನು ಮೈ ಮ್ಯಾಗಿಂದ ಬಿಸಾಕಿ ಹಾಗೆ ಓಡ್ತಾ ಹೋಗ್ತಾನೆ. ಭಾಳ ಅಂದ್ರೆ ಭಾಳ ದೂರ ಹೋಗ್ತಾನೆ. ಎಷ್ಟು ದೂರ ಹೋಗ್ತಾನೆ ಅಷ್ಟು ಫಲವತ್ತತೆನೆಲ್ಲ ಕಾಣ್ತಾ ಹೋಗ್ತಾನೆ. ಹೋಗಿ ಅಲ್ಲೇನು ಮಾಡ್ತಾನೆ, ಮತ್ತು ಅವನಿಗೆ ನೆನಪಾಗ್ತದೆ, ನಾ ಇಷ್ಟು ಮೀರಿ ವಾಪಸ್ನು ಹೋಗ್ಬೇಕಲ್ಲ ಶಿವನೇ, ಹ್ಯಾಂಗೆ ಮಾಡಲಿ ಈಗ ಅಂಥೇಳಿ ಅಲ್ಲಿ ಎಲ್ಲಿ ದಡಿಗೆ ಮುಟ್ಟಿರ್ತಾನೆ ಅಲ್ಲಿ ತನಕ ಒಂದು ಮಾರ್ಕ್ ಮಾಡ್ತಾನೆ. ತಂದೇ ಆದಂಥ ಒಂದು ಸ್ಟೈಲಿಂದ ಸಿಗ್ನೇಚರ್ಗಳು, ಕಲ್ಲುಗಳು ಏನೆಲ್ಲ ಮಾಡಿ ಇಡ್ತಾನೆ. ಇಟ್ಟರೆ ಗೊತ್ತಾಗಬೇಕಲ್ಲ ಟ್ರೈಬಲ್ ಪೀಪಲ್ಗೆ ಇವ ಇಲ್ಲಿ ತನಕ ಬಂದಾನ, ಇವ ಹಿಂಗೆ ಮಾಡ್ಯಾನ ಅಂತ ಹೇಳಿ. ಅಷ್ಟು ಮಾಡ್ತಾನೆ. ಅಷ್ಟು ಮಾಡಿ ನೋಡ್ತಾನೆ, ಹೊತ್ತು ಮುಳುಗ್ತಾ ಬರ್ತದ. ಈಗೇನು ಆಫೀಸ್ ಹೋಗೋದು ಭಾಳ ಕಠಿಣ ಅನ್ನಂಗೆ ಆಗ್ಬಿಡ್ತದೆ ಅವನಿಗೆ. ಆಗಿರ್ತದೂ ಭಾಳಷ್ಟು ಟೈಮ್. ಬರ್ತಾನೆ ಓಡ್ಕೊತ ಬರ್ತಾನೆ. ಒಂದೇನು ಜೀವದ ಹಂಗೆ ತೊರೆದು ಓಡ್ತಾನೆ. ಇಷ್ಟೆಲ್ಲ ಒಂದು ಮನಸ್ಸು, ಭಾವ, ದೇಹ, ಹೃದಯ ಎಲ್ಲ ದೇಹ ಮನಸ್ಸು ಏನೇನು ಹೇಳ್ತಿರ್ತದೆ, ಸ್ವಲ್ಪ ರೆಸ್ಟ್ ತಗೋ, ನೀ ಇಷ್ಟೇ ಹೋದ್ರೆ ಸತ್ತೇ ಹೋಗ್ತೀವಿ, ಸ್ವಲ್ಪ ರೆಸ್ಟ್ ತಗೋ, ಏನೂ ಆಗಂಗಿಲ್ಲ, ರೆಸ್ಟ್ ತಗೋ ಅಂತ ಹೇಳ್ತಿರ್ತದೆ ಅವನಿಗೆ. ಅಂದರೂ ಅವ ಏನು ಕೇಳಂಗಿಲ್ಲ, ಎದುರು ಗೊಡವೆ ಹೋಗಲ್ಲ, ಎಕಡೆ ಲಕ್ಷ್ಯ ಕೊಡಂಗಿಲ್ಲ. ಓಡೇ ಓಡ್ತಾನೆ. ಓಡಿ ಏನು ಮಾಡಿಬಿಡ್ತಾನೆ, ಟ್ರೈಬ್ ಪೀಪಲ್ ಮಾರ್ನಿಂಗ್ ಎಲ್ಲಿರ್ತಾರಲ್ಲ ಮುಂಜಾನೆ, ಅಲ್ಲಿ ಬಂದು ಬಿದ್ದು ಬಿಡ್ತಾನೆ. ಇವರೆಲ್ಲ ಟ್ರೈಬ್ ಪೀಪಲ್ ಏನು ಮಾಡ್ತಾರ, ಅವರು ಆಶ್ಚರ್ಯ ಪಡ್ತಾರ. ಇಲ್ಲಿ ತನಕ ಒಂದು ವ್ಯಕ್ತಿನೂ ನಾವು ಹೇಳ್ದಂಗೆ ಹೋಗಿ ಅಲ್ಲೆಲ್ಲ ಒಂದು ಸಿಗ್ನೇಚರ್ ಮಾಡಿ ಮತ್ತು ಆಫೀಸ್ ಬಂದಿದ್ದು ಇತಿಹಾಸ ಇಲ್ಲ, ಇವ ಎಂಥ ಮನುಷ್ಯ ಬಂದುಬಿಟ್ನಲ್ಲ ಅಂತ ಅವರೆಲ್ಲರಿಗೂ ಖುಷಿ ಆಗ್ತದೆ. ಹೀಗೆ ಖುಷಿ ಸೆಲೆಬ್ರೇಟ್ ಮಾಡಬೇಕಪ್ಪ, ಇವ ಒಬ್ಬನೇ ಬಂದಾನ ಆಫೀಸ್ ಅಂಥೇಳಿ ಅವರೆಲ್ಲರೂ ಮಾತಾಡ್ಕೊತ ಅವ್ನಿಗೆ ಏನಾರ ಮಾಡಿರಿ, ಅವ್ನಿಗೆ ಸ್ವಲ್ಪ ಎಲ್ಲ ಕೂಡಿಸಿ ಮಾಡಿಸಿ ಅವ್ನಿಗೆ ಒಂದು ಸನ್ಮಾನ ಮಾಡೋಣ, ಯಾಕಂತಂದ್ರೆ ಇವನೇ ಫಸ್ಟ್ ಪರ್ಸನ್ ಇಲ್ಲಿ ತನಕ ಬಂದವ ಅಂತ ಅವರವರೇ ಮಾತಾಡಿ ಅವ್ನಿಗೆ ಒಬ್ಬನಿಗೆ ಹೇಳ್ತಾರೆ. ಅವ ಹೋಗಿ ಅವನಿಗೆ ಎಬ್ಬಿಸ್ತಿರ್ತಾನೆ. ಹೇಳ್ರಿ, ನೀವೇ ಫಸ್ಟ್ ಪರ್ಸನ್ ಇದ್ದೀರಿ, ನೀನೇ ಫಸ್ಟ್ ವ್ಯಕ್ತಿ ಇದ್ದಿ, ನಿನಗೆ ಹಿಂಗೆ ಮಾಡ್ಬೇಕಂತ ನಮಗೆಲ್ಲ ಆಜ್ಞೆ ಬಂದದ, ಎದ್ದೇಳು ಅಂತ ಎಬ್ಬಿಸ್ತಾನೆ ನನಗೆ. ಎಬ್ಬಿಸ್ತಿರೋ ಅವ ಹೇಳಂಗೇ ಇಲ್ಲ. ಎಲ್ಲರೂ ಬಂದು ಸ್ವಲ್ಪ ನೀರು ಹಾಕವ, ಭಾಳ ದಣ್ಕೊಂಡಾನ, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾನೆ. ಒಂದು ಸ್ವಲ್ಪ ಮನುಷ್ಯ ಪ್ರಜ್ಞೆ ತಪ್ಪಿಟ್ಟಿರ್ತದೆ, ಅದೇನು ಅಂಥದ್ದು ದೊಡ್ಡ ಮಾತಿಲ್ಲ. ಎಬ್ಬಿಸ್ರ ಅವನಿಗೆ ಅಂತ ನೀರು ಹಾಕೋದು, ಜ್ಯೂಸ್ ಕೊಡಿಸೋದು ಮಾಡ್ತಾರೆ ಅವನಿಗೆ. ಅಂದರೂ ಅವ ಹೇಳಂಗಿಲ್ಲ. ಆಮೇಲೆ ದೊಡ್ಡವ್ರು ಇರ್ತಾರಲ್ಲ ಹಿರಿಯರು, ಅವ್ರು ಬಂದು ನೋಡ್ತಾರೆ. ನೋಡಿ ಏನಾಗಿದೆ ಅವನಿಗೆ ಅಂತ ಸ್ವಲ್ಪ ಹಿಂಗೆ ಹೊಡೆದಂಗೆ ಮಾಡಿ ಉಸಿರಾಡ್ತಾನಿಲ್ಲ ಅಂತ ಹಿಂಗೆ ನೋಡ್ತಾರೆ. ಅವ ಸತ್ತೋಗ್ಬಿಟ್ಟಿರ್ತಾನೆ. ಇವ ಸತ್ತಾನ್ರಿ ಅಂತ ಅವ್ರು ಹೇಳ್ಬಿಡ್ತಾರೆ. ಹೇಳೋಣ, ಹೌದು ನೋಡು ಸತ್ತಾನಲ್ಲ ಅಂಥೇಳಿ ವಿಚಾರ ಮಾಡಿ, ಈಗ ಇವನು ಊರಿಗೆ ಎಲ್ಲಿ ಕಳ್ಸೋದು, ಇವನಿಗೆ ಇಲ್ಲೇ ಗುಂಡಿ ತೋಡಿ ನೀವು ಮಣ್ಣು ಮಾಡಿಬಿಡ್ರಿ. ಅವ್ರು ಟ್ರೈಬಲ್ ಪೀಪಲ್ ಯಾರ ಸತ್ರ ಏನನ ಆದ್ರೆ ಅವ್ರು ಹೆಣ ಆಗಲಿ ಅವ್ರು ಬೇರೆ ಕಡೆ ಕಳ್ಸಂಗಿಲ್ಲ, ಅವ್ರದ್ದೊಂದು ರೂಲ್ಸ್ ಇರ್ತದೆ, ಫಾಲೋ ಮಾಡ್ತಾವೆ. ಹಾಗೆ ಇವನಿಗೂ ಏನು ಮಾಡ್ತಾರೆ, ಗುಂಡಿ ತೋಡಿ ಅವನಿಗೆ ಅಲ್ಲೇ ಮಣ್ಣು ಮಾಡಬೇಕು, ಮುಚ್ಚಬೇಕು ಅಂತ ವಿಚಾರ ಮಾಡಿಬಿಡ್ತಾರೆ. ಮಾಡೋಣ ಹಾಗೆ ಮುಚ್ಚಿಬಿಡ್ತಾರೆ. ಆವಾಗ ಟ್ರೈಬಲ್ ಪೀಪಲ್ದು ಹೆಡ್ ಇರ್ತಾನೆ, ಅವ ಅಂತಾನ, ಇವನಿಗೆ ರಿಯಲ್ ಆಗಿ ಬೇಕಾಗಿದ್ದು ಈಗ ಎಲ್ಲಿ ಬಿದ್ದಾನಲ್ಲ ಇಷ್ಟೇ ಜಾಗ ಬೇಕಿತ್ತು, ಇವ ಅತಿ ಆಸೆ ಪಟ್ಟು ಅಲ್ಲಿ ತನಕ ಓಡಿ ತನ್ನ ಜೀವ ಕಳ್ಕೊಂಡ, ಇದು ಬೇಕಾಗಿರಲಿಲ್ಲ ಅವನಿಗೆ ಅಂತಾನೆ. ಹಾಗೆ ಇದು ಒಂದು ಕತೆ, ಒಂದು ಸ್ಟೋರಿ. ಇದರಲ್ಲಿ ನಾವೇನು ಕಲ್ತ್ಕೊಳ್ಬೇಕಪ್ಪ ಅಂತಂದ್ರೆ,
ಇದ್ದದ್ದು ಬಿಡ್ತೀವಿ, ಇರ್ಲಾರ ಕಡೆ ಹೋಗ್ತೀವಿ. ಹೋಗಲಿ, ಇರ್ಲಾರ ಕಡೆನೂ ಹೋಗಲಿ, ಅದು ಬೇಡ ಅನ್ನಂಗಿಲ್ಲ. ಮುಂಜಾನಿಂದ ಸಂಜೆ ತನಕ ಎಷ್ಟು ಓಡ್ದವ, ಊಟ ಮಾಡ್ಬೋದಾಗಿತ್ತು, ಸ್ವಲ್ಪ ರೆಸ್ಟ್ ತೊಗೋಬೋದಾಗಿತ್ತು, ಏನೋ ತನ್ನ ಜೀವಕ್ಕೆ ನಾವು ಕೇರ್ ಮಾಡ್ಕೋಬೋದಾಗಿತ್ತು, ಆರಾಮಿಂದ ನೇಚರ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದಾಗಿತ್ತು, ಎಷ್ಟೆಲ್ಲ ಅವಕಾಶ ಇತ್ತು. ಅಷ್ಟು ಮೀರಿ ಬಂದಾಗೂ ಒಂದು ನಗನಾಣ್ಯ ಅವನಿಗೆ ವಾಪಸ್ ಕೊಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ರು ಅವರು. ಇಷ್ಟೆಲ್ಲ ಇದ್ದಾಗ ಮನುಷ್ಯ ಹೆಂಗೆ ಮಾಡ್ತಾನ ಅಂತಂದ್ರೆ ಎದಕ್ಕೂ ಬೆಲೆ ಇಲ್ಲ, ಇನ್ನೂ ಬೇಕನ್ನ ಅತ್ಯಾಸೆಯಿಂದ ತಂದು ಜೀವ ಇದ್ದರೆ ಜೀವನ ಅಲ್ಲ, ಬರೀ ಜೀವನ ಅಂತ ಹಿಂದೆ ಹೋಗಿ ಜೀವನೇ ತೊರೆದ್ರೆ ಜೀವಕ್ಕೆ ಬೆಲೆ ಇಲ್ಲ ಅಂದಮೇಲೆ ಜೀವನ ತೊಗೊಂಡು ಏನು ಮಾಡ್ತೀರಿ? ಈ ಕತೆ ತಾತ್ಪರ್ಯ ಏನು, ಇದರಿಂದ ನಾವೇನು ಕಲಿಬೇಕಂತಂದ್ರೆ ಫಸ್ಟ್ ನಮ್ಮಲ್ಲಿ ಏನದ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಅದು ದೇಹ ಇರ್ಬೋದು, ಆರೋಗ್ಯ ಇರ್ಬೋದು, ಮನಸ್ಸು ಇರ್ಬೋದು, ಪ್ರೀತಿ ಇರ್ಬೋದು, ರೊಕ್ಕ ಇರ್ಬೋದು, ಆಸ್ತಿ ಇರ್ಬೋದು, ಏನೇ ಇರ್ಬೋದು, ಅದು ವಸ್ತುಗಳೇ ಇರಲಿ, ವ್ಯಕ್ತಿಗಳೇ ಇರಲಿ, ಅವ್ರನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಅನುಭವಿಸೋಣ. ಮತ್ತು ಮೀರಿ ನಮ್ಗೆ ದೇವ್ರು ಏನೋ ಕೊಡ್ತಾನ ಅಂತಂದಾಗ ಒಂದು ರೀತಿ ಒಳಗೆ, ಒಂದು ವೇ ಒಳಗೆ, ಒಂದು ವಿನಯದಿಂದ, ಒಂದು ವಿನಮ್ರದಿಂದ, ಒಂದು ಕೃತಜ್ಞತೆ ಭಾವದಿಂದ, ಒಂದು ಆಶಾಭಾವದಿಂದ ಮಾಡೋಣ. ಅತಿ ಆಸೆ ಭಾವದಿಂದ ಮಾಡಿದ್ರೆ ನಮ್ಮ ಜೀವಕ್ಕೂ ಏನೂ ಬೆಲೆ ಇರೋಂಗಿಲ್ಲ, ನಮ್ಮ ಜೀವನಕ್ಕೂ ಏನೂ ಬೆಲೆ ಇರೋಂಗಿಲ್ಲ. ಕೊನೆಗೆ ನಮಗೆ ಅಂತ ನಂಬ್ಕೊಂಡು ಇರ್ತಾವಂಥ ಜೀವಿಗಳು ಅವಕ್ಕೂ ನಾವು ಜಸ್ಟಿಸ್ ಕೊಡ್ಲಾರ್ದಂಗೆ ಆಗ್ತದೆ. ಅದಕ್ಕೆ ಈ ಕಥೆಯಿಂದ ನಾನು ಇಷ್ಟೇ ಹೇಳ್ತೀನಿ, ಇರಲಿ, ಎಲ್ಲನೂ ಇರಲಿ, ಕತೆ ಹೇಳ್ತೀರಿ ಹೋಗ್ತೀರಿ, ನೀವು ಏನು ಹೀಗೆಲ್ಲ ಮಾಡೋಂಗಿಲ್ಲ ಏನಂತ ಅಷ್ಟೇ. ಸ್ವಲ್ಪ ರೀತಿಯೊಳಗಿದ್ದರೆ ನಾವು ಒಂದು ಒಳ್ಳೆಯದು ಕಲಿಬೋದು, ಎದರ್ಲಿಂದನೂ ಕಲಿಬೋದು. ಇಂಥ ಸ್ಟೋರಿಗಳು ನೂರಾರು ಪಾಡ್ಕಾಸ್ಟ್ ಬರ್ತಾವೆ, ಇಂಥ ಸಾವಿರಾರು ಕೋಟ್ಯಾಂತರ ಸ್ಟೋರೀಸ್ ಅವ. ನಾ ಹೇಳೋದೊಂದು ಇಷ್ಟೇ, ಎಲ್ಲ ಅನುಭವಿಸ್ರಿ. ಸಣ್ಣ ವಿಷಯಗಳಿರಲಿ, ದೊಡ್ಡ ವಿಷಯಗಳಿರಲಿ, ಜೀವನ ಅಂದರೆ ಅನುಭವಿಸ್ಬೇಕು ಅಷ್ಟೇ. ನಾವೇನೋ ಮೆಕ್ಯಾನಿಕಲಾಗಿ ಜಿಂದಗಿ ಮಾಡ್ಕೊತ ಹೋಗೋದು, ಎಲ್ಲೋ ಹೋಗೋದು, ಯಾವುದೋ ದಿಕ್ಕೊಳಗೆ ಸೇರೋದು, ಹೆಂಗೋ ಮಾಡೋದು, ಎಲ್ಲರಿಗೂ ಅಸಡ್ಡೆ ಮಾಡೋದು, ಇವೆಲ್ಲ ಬೇಡ ಅಂತ ನಂದು ಮನಸ್ಸಿನ ತಾತ್ಪರ್ಯ ಇಷ್ಟೇ. ಥ್ಯಾಂಕ್ ಯು.